ಬಳ್ಳಾರಿ ಬ್ಯಾನರ್ ಕಿಚ್ಚು ಈಗ ಮತ್ತಷ್ಟು ಧಗಧಗಿಸೋಕೆ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎದೆ ಸೀಳಿದ್ದು ಯಾರ ಗನ್ನಿಂದ ಹಾರಿದ ಗುಂಡು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಇದು ಕಾಂಗ್ರೆಸ್ ನಾಯಕರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಬಿಜೆಪಿ ಶಾಸಕರನ್ನ ಕೊಲೆ ಮಾಡುವಂತ ಪ್ರಯತ್ನ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ತನ್ನ ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಜಟ್ಪಟ್ ಸೆಕ್ಯೂರಿಟಿ ಅವ್ರು ಕೊಡ್ಲ ನಾವು ಮಾಡ್ತೀವಿ. ದಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೋಬರ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಬಳ್ಳಾರಿ ಪಾಲಿಟಿಕ್ಸ್ ಇಡೀ ರಾಜ್ಯದ ರಾಜಕೀಯವೇ ಒಂದು ಕೈ ಆದ್ರೆ ಗಣಿನಾಡು ಬಳ್ಳಾರಿಯದ್ದೇ ಒಂದು ಕೈ. ಆಂಧ್ರದ ಮನಸ್ಥಿತಿ ಜೊತೆಗೆ ಮಿಳಿತವಾಗಿರುವುದು ಶೈಲಿ. ಹೊಡಿಬಡಿ ಅನ್ನೋದು ಇಲ್ಲಿನ ರಾಜಕೀಯ ನಾಯಕರಿಗೂ ಕರಗತವಾಗಿ ಬಿಟ್ಟಿದೆ. ಇದೀಗ ಬ್ಯಾನರ್ ಬ್ಯಾಟಲ್ನಿಂದಾಗಿ ಇದು ಮತ್ತೊಮ್ಮೆ ಸಾಬೀತಾಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ನಿಂದಲೇ ಫೈರಿಂಗ್. ಸತೀಶ್ ರೆಡ್ಡಿ ಗನ್ನಿಂದಲೇ ಸಿಡಿದಿತ್ತು ಗುಂಡು. ಹೊಸ ವರ್ಷದಂದು ಸಂಜೆ ಬಳ್ಳಾರಿಯ ಶಿರಗುಪ್ಪ ರಸ್ತೆಯಲ್ಲಿ ನಡೆದಿದ್ದ ಸಂಘರ್ಷಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ವಾಲ್ಮೀಕಿ ಬ್ಯಾನರ್ ವಿಚಾರದಲ್ಲಿ ಶುರುವಾಗಿದ್ದ ಸಣ್ಣ ಮಟ್ಟಿನ ಜಗಳಕ್ಕೆ ಇಡೀ ಬಳ್ಳಾರಿಯಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ಬಡಿಗೆ, ಕಲ್ಲೇಟು, ಗನ್ ಫೈರಿಂಗ್ ಸದ್ದು ರಣಾಂಗಣವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಕಲ್ಲಿನ ಜೊತೆಯಲ್ಲೇ ಗುಂಡಿನ ಶಬ್ದ ಸ್ಥಳೀಯರ ಎದೆ ನಡುಗಿಸಿತ್ತು. ಇಂಥ ಸಮಯದಲ್ಲಿ ಗುಂಪಿನಿಂದ ಹಾರಿದ್ದ 12mm ಒಂದು ಗುಂಡು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎದೆ ಸೀಳಿತ್ತು. ಆದ್ರೆ ಇದು ಯಾರ ಗನ್ನಿಂದ ಸಿಡಿದ ಗುಂಡು ಅನ್ನೋದೇ ಯಕ್ಷಪ್ರಶ್ನೆ ಸೃಷ್ಟಿ ಮಾಡಿತ್ತು. ಆದ್ರೀಗ ಇದು ಶಾಸಕ ಭರತ್ ರೆಡ್ಡಿ ರೈಟ್ ಹ್ಯಾಂಡ್ ಹಾಗೂ ಸಂಘರ್ಷಕ್ಕೆ ಕಾರಣವಾಗಿದ್ದ ಸತೀಶ್ ರೆಡ್ಡಿ ಗನ್ಮ್ಯಾನ್ಗೆ ಸೇರಿದ್ದ ಗನ್ನಲ್ಲಿದ್ದ ಗುಂಡು ಅನ್ನೋದು ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಎಫ್ಎಸ್ಎಲ್ ವರದಿ ದೃಢಪಡಿಸಿದ್ದು ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಈ ಬೆನ್ನಲ್ಲೇ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ ಆಗಿದ್ದ 4ರನ್ನ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಶಾಸಕ ಜನಾರ್ದನ್ ರೆಡ್ಡಿ ಮಾತ್ರ ಇವರು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಲ್ಲ, ಶಾಸಕ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು. ಇವರ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿಗೆ ಭದ್ರತೆ ನೀಡುತ್ತಿದ್ರು ಅಂತ ಹೇಳೋ ಮೂಲಕ ನೇರವಾಗಿ ಶಾಸಕ ಭರತ್ ರೆಡ್ಡಿ ಮೇಲೆಯೇ ಆರೋಪ ಮಾಡಿದ್ದಾರೆ. ನನಗೆ ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀವಿ ನಿನ್ನೆಯಿಂದ ಕೂಡ. ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದಾರೋ ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ಈ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ, ಭರತ್ ರೆಡ್ಡಿ ಗನ್ಮ್ಯಾನ್ಗಳ. ಅದಲ್ಲದ್ರೆ ಅವರಿಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳಲ್ಲೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿ ಯತ್ನ. ಕಾಂಗ್ರೆಸ್ ಬಿಜೆಪಿಗೆ ಸೇರಿದ 26 ಆರೋಪಿಗಳ ಬಂಧನ. ಇನ್ನು ಪೊಲೀಸರ ತನಿಖೆ ವೇಳೆ ಮತ್ತಷ್ಟು ಆಘಾತಕಾರಿ ವಿಚಾರಗಳು ಬಯಲಾಗಿವೆ. ಗಲಾಟೆಗೆ ಪ್ರೀ ಪ್ಲಾನ್ ಆಗಿತ್ತು, ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಎನ್ನಲಾಗ್ತಿದೆ. ಅಲ್ಲದೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಗಾಗಿ ಅಗತ್ಯವಿರೋ ವ್ಯವಸ್ಥೆ ಮಾಡಿಕೊಂಡಿದ್ರು ಎನ್ನಲಾಗ್ತಿದೆ. ಇದಕ್ಕೆ ಪೂರಕವೆಂಬಂತೆ ಅಂದು ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ತುಂಬಿಕೊಂಡು ಬಂದಿರೋದ್ರ ಬಗ್ಗೆ ಅನುಮಾನ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ವೈರಲ್ ಆಗುತ್ತಿವೆ. ಈ ಮಧ್ಯೆ ಪೊಲೀಸರು ಎರಡೂ ಪಕ್ಷಗಳಿಗೆ ಸೇರಿದ ಒಟ್ಟು 26 ಮಂದಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಈ ಪ್ರಕರಣ ಸಂಬಂಧ ಬ್ರೂಸ್ಪೇಟೆ ಪೊಲೀಸರು ಒಟ್ಟು 6 FIR ದಾಖಲಿಸಿಕೊಂಡಿದ್ದು 26 ಜನರನ್ನ ಬಂಧಿಸಿದ್ದಾರೆ. ಇದರಲ್ಲಿ 4 ಗನ್ಮ್ಯಾನ್ಗಳು ಸೇರಿ 14 ಕಾಂಗ್ರೆಸ್ ಕಾರ್ಯಕರ್ತರು, 12 ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ. ಬಿಜೆಪಿ ಕಾರ್ಯಕರ್ತರಾದ ಬಿ ರವಿ, ರವಿಬಾಬು, ಪೋತಪ್ಪ, ಪಜ್ಜಪ್ಪ, ಜಿ ಶ್ರೀನಿವಾಸ್, ಷಡಕ್ಷರಿ, ರಂಗಸ್ವಾಮಿ, ಗುರುಪ್ರಸಾದ್, ಪಿ ಶ್ರೀನಿವಾಸ್ ರೆಡ್ಡಿ, ಲಕ್ಷಣ, ತಿಮ್ಮಪ್ಪ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರಾದ ಕಾರ್ತಿಕ್, ಮುಕ್ಕಣ್ಣ, ಇನಾಯತುಲ್ಲಾ, ರಾಜು, ಮುಸ್ತಫಾ, ಶ್ರೀಕಾಂತ್, ಮೊಹಮ್ಮದ್ ರಸೂಲ್, ಬಾಬು, ವೆಂಕಟೇಶ್ ಮತ್ತು ಮುಬಾಶಿರ್ ಎಂಬುವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. 26 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಮತ್ತೆ 6 ಪ್ರಕರಣ ದಾಖಲಾಗಿದೆ. 26 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಮತ್ತೆ ತನಿಖೆ ಏನು ನಡ್ತಾ ಇದೆ.
ಒಂದೆಡೆ ಬಳ್ಳಾರಿ ಪೊಲೀಸರು ತನಿಖೆ ನಡೆಸುತ್ತಿದ್ರೆ ಮತ್ತೊಂದೆಡೆ ಸಿಐಡಿ ಎಸ್ಐಟಿಯ ಸುಪರ್ದಿಗೆ ತನಿಖೆಗೆ ವಹಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ನಾಳೆ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಇಟ್ ಈಸ್ ಅಗೇನ್ ರಿಕ್ವೈರ್ಡ್ ಸಿಐಡಿಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಒತ್ತಾಯ. ಬಳ್ಳಾರಿಗೆ ದಾಂಗುಡಿ ಇಟ್ಟ ಕೇಸರಿ ಪಡೆ. ಮತ್ತೊಂದೆಡೆ ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ರಾಜಕೀಯ ಸಂಘರ್ಷ ಜೋರಾಗಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಬಳ್ಳಾರಿಗೆ ತೆರಳಿ ವರದಿ ಸಿದ್ಧಪಡಿಸಿತ್ತು. ಈ ಬೆನ್ನಲ್ಲೇ ಇವತ್ತು ಬಿಜೆಪಿ ಟೀಮ್ ಬಳ್ಳಾರಿಗೆ ಭೇಟಿ ನೀಡಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜನಾರ್ದನ್ ರೆಡ್ಡಿಯನ್ನ ಭೇಟಿಯಾಗಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ರು. ಅಲ್ಲದೆ ಶಾಸಕ ಭರತ್ ರೆಡ್ಡಿ ಮತ್ತು ಆಪ್ತ ಸತೀಶ್ ರೆಡ್ಡಿ ಅವರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ, ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಜನಾರ್ದನ್ ರೆಡ್ಡಿಯವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋವಂಥ ಸಂಚು. ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ್ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದು. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ. ಪೊಲೀಸ್ ಇದ್ರಿಲ್ಲ, ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು, ಅದು ಏನು ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಈಗದ ನಾರಾ ಭರತ್ ರೆಡ್ಡಿದ. ಮತ್ತೊಂದೆಡೆ ಪ್ರಕರಣದ ಹೊಣೆ ಹೊರಿಸಿ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ ಮಾಡಿರುವುದಕ್ಕೆ ಭಾರೀ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಶಾಸಕ ಜನಾರ್ದನ್ ರೆಡ್ಡಿ Z+ ಭದ್ರತೆ ಕೋರಿ ಒತ್ತಾಯಿಸಿದ್ದಾರೆ. ಆದರೆ ಇದಕ್ಕೆ DCM DK ಶಿವಕುಮಾರ್ ತಿರುಗೇಟು ಕೊಟ್ಟರು. ಪವನ್ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ್ಮೇಲೆ, ನಾವು ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆ ಎದುರು ನಿಲ್ಸಿದ್ರಿ. ನಾನು ಈ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡುವಂಥದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು? ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು, ಅವರು ಇನ್ನೂ ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ, ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಪೊಲೀಸ್ ನೈತಿಕತೆಯನ್ನು ನೀವು ಪೂರ್ತಿ ಸತ್ಯನಾಶ ಮಾಡೋಕ್ಕೆ ಯಾವ SP-ನ ಇನ್ನೂ 14-15 ಗಂಟೆಯಲ್ಲೇ ನೀವು ಸಸ್ಪೆಂಡ್ ಮಾಡಿದ್ದೀರಿ. ಅದನ್ನು CID ಕೊಟ್ಬಿಟ್ಟು ಏನು ಮಾಡ್ತೀರಿ? ಬರ್ಸ್ಕೋತೀರಿ. ಮ್ಯಾನೇಜ್ ಮಾಡಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ. ಮ್ಯಾನೇಜ್ ಮಾಡಬಹುದಿತ್ತು, ಅವ್ರು ಸರಿಯಾಗಿ ಮಾಡ್ಲಾರ್ಕೆ ಇದು ದೊಡ್ಡ ಅನಾಹುತ ಆಗಿದೆ. ಮತ್ತೆ ಪೊಲೀಸ್ ಕೈಲಿದೆ, ಅದೇ ಹೇಳಿದ ಪೊಲೀಸ್ ತನಿಖೆ ಮಾಡ್ಲಿ, ಯಾರು ತಪ್ಪಿಸಂತ ಬಂದ್ಮ್ಯಾಗ ನೋಡೋರು. ರೆಡ್ಡಿ ಅವ್ರಿಗೆ ಜಡ್ಪಟ್ ಸೆಕ್ಯೂರಿಟಿ ಅವ್ರು ಕೊಡಲಿಲ್ಲ, ನಾವು ಮಾಡ್ತೀವಿ. ಭಾರತ ಸರ್ಕಾರ ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ. ನಾವು ಹೋಮ್ ಮಿನಿಸ್ಟರ್ ನಾಳೆ ನಾಡಿದ್ರೆ ನಾನೇ ಭೇಟಿ ಮಾಡ್ತೀನಿ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಸದ್ಯ ಬಳ್ಳಾರಿಯಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿವೆ. ಕಾಂಗ್ರೆಸ್ನವರಿಂದಲೇ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರೋದ್ರಿಂದ ಸರ್ಕಾರಕ್ಕೆ ಮುಜುಗರ ಆಗಿರೋದಂತೂ ಸತ್ಯ. ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.